ಹಾಯ್ ಫ್ರೆಂಡ್ಸ್, ನಾನು ಮಾಡ್ತಿರೋದು ತುಪ್ಪದ ಹೀರೆಕಾಯಿ ಪಲ್ಯ. ಫಸ್ಟು ತುಪ್ಪದ ಹೀರೆಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ ಪೇಸ್ಟು, ಕೊತ್ತಂಬರಿ, ಅರಿಶಿನ ಪುಡಿ, ಜೀರಿಗೆ, ಸಾಸಿವೆ, ಖಾರ ಪುಡಿ. ಮೇಲ್ಗಡೆ ಪಲ್ಯ ಎಲ್ಲ ರೆಡಿ ಆದಮೇಲೆ ಸ್ವಲ್ಪ ಕಡಲೆ ಬೀಜ ಪುಡಿನ ಹಾಕ್ಕೊಬೇಕು. ನೋಡಿ ಫ್ರೆಂಡ್ಸ್, ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆನ ಹಾಕ್ಕೊಬೇಕು. ಇದನ್ನು ಸ್ವಲ್ಪ ಚಟಪಟ ಸಿಡ್ದಾದ್ಮೇಲೆ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಇದನ್ನೆಲ್ಲ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಹೀರೆಕಾಯಿನ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ. ಮತ್ತು ಖಾರ ಪುಡಿ ಹಾಕೊಳ್ಳೋಣ, ಒಂದೆರಡು ಸ್ಪೂನಷ್ಟು. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕೊಳ್ಳೋಣ, ಸಾಲ್ಟ್ನ ಹಾಕೊಳ್ಳೋಣ. ಕೊತ್ತಂಬರಿ ಸ್ವಲ್ಪ ಹಾಕೊಳ್ಳೋಣ. ಒಂದು ಸ್ವಲ್ಪ ನೀರು ಕೈಯಲ್ಲಿ ತಗೊಂಡ್ಬಿಟ್ಟು ಈ ಥರ ಬಿಟ್ಟು ಒಂದು 2 ನಿಮಿಷ ಮುಚ್ಚಿಬಿಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಬೇಯಬೇಕು, ಚೆನ್ನಾಗಿ ಒಂದು ಕುದಿ ಬರಬೇಕು. ಜಾಸ್ತಿ ನೀರೇನು ಬೇಕಾಗಲ್ಲ ಈ ಪಲ್ಯಕ್ಕೆ, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು, ಬೆಂದೋಗ್ಬಿಡುತ್ತೆ ಬೇಗ. ನೋಡಿ ಫ್ರೆಂಡ್ಸ್, ಈ ಥರ ಬೆಂದಮೇಲೆ ಸ್ವಲ್ಪ ಕಡಲೆ ಬೀಜ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ತುಪ್ಪದ ಹೀರೆಕಾಯಿ ಪಲ್ಯನ ರೆಡಿಯಾಗಿದೆ. ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಲೈಕ್ ಮಾಡಿ.